ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಬಂದು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇವತ್ತು ಏಕಾದಶಿ ಇರೋದ್ರಿಂದ ಮನೇಲಿ ಎಲ್ಲ ಕೆಲಸ ಮುಗಿದು ಪೂಜೆ ಕೂಡ ಮುಗೀತು. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಶನಿ ಸೈಡು 3 ಜನ ಕೂಡ ಹೋಗ್ತಾ ಇದ್ದೀವಿ. ಇನ್ನು ಬಾಕಿಯವರೆಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ. ಪೂಜಿ ಬೇಬಿ ಕೂಡ ಇವತ್ತೇನೋ ಸ್ಕೂಲ್ ಕಡೆಯಿಂದ ಬೇರೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಂತ, ಹಾಗಾಗಿ ಅವನು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಇಲ್ಲಾಂದರೆ ಇವತ್ತು ಉಳಿಸ್ಕೋಬೋದಿತ್ತು ದೇವಸ್ಥಾನ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು. ಇವತ್ತಂತೂ ಇನ್ನು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಲ್ಲಿ ಎಷ್ಟು ಡ್ರೆಸ್ ಇರುತ್ತೆ ಏನೋ ಅಂತ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ರೆಡಿ ಆಗಿದ್ದೀವಿ. ಟೈಮ್ ಕೂಡ ಆಗಿದೆ, ಏನು 9 ಗಂಟೆನೇ ಆಯಿತು. ನನಗಿದೆ 9 ಗಂಟೆ ಏನೋ 9:15 ಆಯಿತು. ನಾವು ಬೆಳಗ್ಗೆ ಇದೆಲ್ಲ ಮುಗಿಸಿದ್ರು ಕೂಡ ಬೇಗ ಬೇಗ ಹೊರಡೋಕ್ಕಾಗಿಲ್ಲ. ಟೈಮ್ ಆಗಿದೆ, ಏನು ಮಾಡೋಂಗಿಲ್ಲ. ಮನೆ ಕೆಲಸ ಅಂದರೆ ಆಗಿರುತ್ತಲ್ವ. ಬನ್ನಿ ಇವಾಗ ಹೊರಡೋಣ. ಶೈಲು ಸುನಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಮತ್ತು ಇನ್ನು ಗಂಧ ಕಡ್ಡಿ ಎಸ್ತಾ ಇದ್ಲು ಶೈಲು. ಸುನೀಲ್ ಅಂತೂ ರೆಡಿ ಆದರು. ಪಾಪ ಶೈಲುದೇ ಲೇಟ್ ಹೇಳಬೇಕು ಅಂದರೆ ಪಾಪ ಎಲ್ಲ ಕೆಲಸ ಮುಗಿಸಿ ಅವಳು ಸ್ನಾನ ಮಾಡ್ಕೊಂಡು ರೆಡಿ ಆಗೋದು ಅಂದರೆ ಲೇಟ್ ಇದ್ದೇ ಇರುತ್ತೆ. ನಮ್ಮ ಮನೇಲಂತೂ ಕೆಲಸಗಳಂತೂ ಮುಗಿಯೋದೇ ಇಲ್ಲ. ಏನು ಮಾಡೋದು, ಅಷ್ಟೊಂದು ಕೆಲಸಗಳಿರುತ್ತೆ ನಮ್ಮ ಮನೆ. ಹಾಗಾಗಿ ಎಲ್ಲ ಸ್ವಲ್ಪ ಮುಗಿಸ್ಬೇಕು ಅಂತಂದರೆ ಲೇಟ್ ಆಗೇ ಆಗುತ್ತಲ್ವ. ನನ್ನ ಮಗಳಂತೂ ಫುಲ್ಲು ರೆಡಿ ಆಗಿಬಿಟ್ಟು ಪೂಜೆ ಗೀಜೆ ಮಾಡಿ ಸ್ಯಾರಿ ಉಟ್ಕೊಳ್ಳಿ ಅಂತಂದೆ. ಇಲ್ಲ ಸ್ಯಾರಿ ಉಟ್ಕೊಳ್ಳಲ್ಲ ಮಮ್ಮಿ, ಅದೆಲ್ಲ ಅಂತ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಸರಿ ಅಂತೇಳಿ ಡ್ರೆಸ್ಸೇ ಹಾಕಮ್ಮ ಅಂತ ಅಂದ್ಬಿಟ್ಟು ಡ್ರೆಸ್ ಹಾಕಿಸ್ದೆ ನಾನು. ಕಾರ್ ಬಂದೈತೆ, ಇವಾಗ ಹೋಗಬೇಕು. ನಮ್ಮ ಬುಜ್ಜಿ ಇಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಎಲ್ಲರೂ ಹೋಗಬೇಕು ಅಂದರೆ ಅವನಿದ್ರೆ ಅವ್ನ ಖುಷಿನ ನೋಡೋದೇ ಒಂದು ಇದು. ಅವನದು ಅವ್ರ ಅಪ್ಪ ಬಂದಿರೋದ್ರಿಂದ ಸಿಕ್ಕಾಬಟ್ಟೆ ಖುಷಿ ಪಡ್ತಾಯಿದ್ದ. ಏನೂ ಮಾಡೋಂಗಿಲ್ಲ, ಅವನು ಕೂಡ ಹೋಗಿದ್ದಾನೆ ಅಲ್ವಾ. ಕಾರ್ ವೆಯ್ಟ್ ಮಾಡ್ತಾಯಿದೆ. ನಿಜವಾಗ್ಲೂ ನಮ್ಮ ಮನೆಗೆ ನಾವು ಒಂದು ಕಾರ್ ತೊಗೋಬೇಕು. ಕಾರ್ ತಗೊಳ್ದೇನೆ ಅವರ ಉದ್ದೇಶ ಏನಂದರೆ ಕಾರ್ ಡ್ರೈವಿಂಗ್ ಮಾಡೋರಿಲ್ವಲ್ಲ ಅನ್ನೋದಕ್ಕೋಸ್ಕರನೇ. ನಾವೆಲ್ಲರೂ ಹೋಗ್ಬೇಕು ಅಂದರೆ ವಿಷಯ ಅವನು ಬ್ಯುಸಿ ಇರ್ತಾನೆ, ಅವನು ಕರ್ಕೋಗಲ್ಲ. ಇನ್ನು ಸುನೀಲ್ ಬರೋದು ಒಂದು 15 ದಿನ, ಒಂದು 20 ದಿನ, 1 ತಿಂಗಳು ಅಷ್ಟಕ್ಕೆಲ್ಲ ಒಂದು ಕಾರ್ ತೊಗೊಳ್ಬೇಕಲ್ಲ, ಸುಮ್ಮನೆ ನಿಂತಿರುತ್ತೆ ಅನ್ನೋದಕ್ಕೋಸ್ಕರನೇ ಇರೋ ಕಾರು ಕೂಡ ಕೊಟ್ಬಿಟ್ವಿ. ಒಂದೊಂದ್ಸರಿ ಅನ್ನಿಸ್ತದೆ ಕಾರ್ ಬೇಕಾಗಿತ್ತಲ್ವ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ನೋಡೋಣ, ಸುನೀಲ್ ಇನ್ನೇನು ರಿಟೈರ್ಡ್ ಆಗಿ ಬಂತು ಅಂದರೆ ತಗೊಳ್ಳೋಣ, ಚೆನ್ನಾಗಿರೋದನ್ನು ತಗೋಬೇಕು. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ಅಯ್ಯಪ್ಪ ಸಿಕ್ಕಾಬಟ್ಟೆ ರಶ್ಶು. ಅಷ್ಟಿಷ್ಟು ರಶ್ ಅಂತೂ ಅಲ್ಲ. ನನಗೆ ನೋಡ್ಬಿಟ್ಟು ಶಾಕ್ ಆಯಿತು. ಇಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಇವತ್ತು ಜನ ನಿಂತಿದ್ದಾರಲ್ಲಪ್ಪ ಏಕಾದಶಿ ದಿನ. ನಿಜವಾಗ್ಲೂ ಇವತ್ತು ನಾವೇನಾದರೂ ಪೂಜೆಗೆ ಹೋಗೋದು ಸಂಜೆನೇ ಅಂತ ಅನ್ಕೊಬಿಟ್ಟೆ. ಡಿಸೈಡ್. ನಾವು ಬಂದಿರೋದು ಇಲ್ಲೇನು ದೇವಸ್ಥಾನದ ಹತ್ತತ್ರ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅಂದರೆ ಕ್ಯೂ ನಿಂತಿದ್ದಾರೆ, ತುಂಬ ದೂರದಿಂದ ನಿಂತಿದ್ದಾರೆ. ಅಲ್ಲೆಲ್ಲ ಬಳಸ್ಕೊಂಡು ಸಿಗ್ನಲ್ ಇದೆ, ಅಲ್ಲಿವರೆಗೂ ಹೋಗಬೇಕು. ಅದರಲ್ಲಿ 2 ಲೈನ್ ನಿಂತಿದ್ರು. ನಾವು ಸೋನಿಲ್ಲೇ 5 ನಿಮಿಷ ಇರಿಯಪ್ಪ ಬರ್ತೀನಿ ನಾನು ಅಂದ್ಬಿಟ್ಟವರು. ಅಯ್ಯೋ ಎಲ್ಲಪ್ಪ ಹೋದ್ರು, ಎಲ್ಲ ಹೆಂಗೆ ಹೋಗೋದು, ಮತ್ತು ಎಲ್ಲಾದರೂ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಎಲ್ಲ ಕೊಡ್ತಿದ್ದಾರೆ ಕೇಳ್ಕೊಂಡು ಬನ್ನಿ ಅಂತಂದೆ. ಸರಿ ಅಂತ ಹೇಳ್ಬಿಟ್ಟು ಹೋದವರು ನಮಗೆ ಫ್ರೀ ಟಿಕೆಟು ಡೈರೆಕ್ಟ್ ಎಂಟ್ರಿ. ಅದೇ ಶಾಕ್ ನನಗೆ. ಹೌದಾ, ನಮ್ಗೆ ಡೈರೆಕ್ಟ್ ಎಂಟ್ರಿ ಸಿಕ್ಬಿಡ್ತಾ ಅಂತ ನನಗೆ. ಯಾಕೆ ಅಂದರೆ ಸುನಿಲ್ ಆರ್ಮಿಲಿ ಇರೋದ್ರಿಂದ ಹೋಗಿ ಅಲ್ಲಿ ಹೇಳಿದ್ದಾರೆ ಈ ಥರ ಆರ್ಮಿಲಿದ್ದೀವಿ ಅಂತ ಹೇಳಿದ ತಕ್ಷಣ ಅವರು ಡೈರೆಕ್ಟ್ ಒಳಗಡೆ ಎಂಟ್ರಿ. ಇನ್ನೇನೋ ಅಲ್ಲಿ ಇಲ್ಲಿ ಕ್ಯೂ ನಿಂತ್ಕೊಳ್ಳೋಂಗೆ ಆಗಲಿಲ್ಲ. ಯಾಕೆ ಅಂದರೆ ಅವ್ರು ನಿಜವಲ್ಲೂ ಅವ್ರ ಹತ್ರ ಇದು ಮಾಡಲ್ಲ. ಅವ್ರು ಒಬ್ಬರೇ ಆದರೆ ಹೆಂಗಾರು ಕ್ಯೂ ನಿಂತ್ಕೊಂಡು ಹೋಗ್ತಾರೆ. ನಾನು ಜೊತೆಲಿ ಹೋಗ್ತಿರಿದ್ರೆ ನನ್ನ ಹೆಲ್ತ್ ಗೊತ್ತಲ್ಲ, ಕಾಲು ನೋವು ಇದೆಲ್ಲ ಇರೋದ್ರಿಂದ ಏನು ಮಾಡ್ತಾರೆ, ಡೈರೆಕ್ಟ್ ಎಂಟ್ರಿನೇ ಅಂತ ಹೇಳ್ಬಿಟ್ಟು ಕೊಡಿಸಿ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಿ ಫೋನೇ ಎತ್ತೋಂಗಿಲ್ಲ. ಯಾಕೆ ಸುಮ್ಮನೆ ನಾವು ಫೋನ್ ತೆಗೆಯೋದು, ವೀಡಿಯೋ ಮಾಡ್ಕೊಳಕ್ಕೆ ಹೋಗೋದು, ಮತ್ತು ಅವರು ಒಂದು ಮಾತನ್ನೋದು ಅದೆಲ್ಲ ಬೇಡ. ಎಲ್ಲ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ. ದೂರದಿಂದ ಹೊರಗಡೆ ಮಾಡಿರೋಂಥದ್ದು, ದೇವಸ್ಥಾನದ ಒಳಗಡೆ ಮಾಡಲಿಲ್ಲ. ನಾವು ಹೋಗಿ ಇವತ್ತು ಸಖತ್ತಾಗಿ ಎಂಟ್ರಿ ಆಯಿತು. ಅದು ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಬಿಟ್ಕೊಟ್ರು. ಮತ್ತು ಇಲ್ಲಿ ಕೂಡ ಹೊರಗಡೆ ಎಲ್ಲ ಬಂದು ನಾವು ಸುತ್ತ ನೋಡಿಕೊಂಡು ಇಲ್ಲೆಲ್ಲ ಆಂಜನೇಯ ಸ್ವಾಮಿ ಆಗ್ಬೋದು, ಲಕ್ಷ್ಮೀ ದೇವಿ ಆಗ್ಬೋದು, ಪ್ರತಿಯೊಂದು ದೇವರು ಇತ್ತೆಲ್ಲ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೆಲ್ಲ ಮಂಗಳಾರತಿ ತಗೊಂಡು ಒಳಗಡೆ ಒಂದು ಬಾವಿ ಕೂಡ ಇದೆ ಇಲ್ಲಿ. ಅದೆಲ್ಲ ವೀಡಿಯೋ ಮಾಡ್ಕೊಂಡು ಪಾಪ ತುಂಬ ಕಡೆಯಿಂದ ಮಕ್ಕಳಿರೋರನ್ನೂ ಹಾಗೆ ಫ್ರೀ ಆಗಿಬಿಡ್ತಾಯಿದ್ರು. ತುಂಬಾ ಏಜ್ ಆಗಿದೆ ನೋಡಿ, ಅವ್ರನ್ನೂ ಕೂಡ ಹಾಗೇ ಒಳಗಡೆ ಬಿಡ್ತಾಯಿದ್ರು. ಅವ್ರದ್ದೇ ಆದ ಒಂದು ಕ್ಯೂ ನಿಂತಿತ್ತು. ಮಕ್ಕಳಿರೋರನ್ನು ಕೂಡ ಅಷ್ಟೇ ಒಳಗಡೆ ಬಿಡ್ತಾಯಿದ್ರು. ಅದರ ನಿಲ್ಲಿಸಿರಲಿಲ್ಲ. ಇನ್ನು ಮಾಮೂಲಿ ನಾರ್ಮಲ್ ಆಗಿರೋರು ಎಲ್ಲರೂ ಕ್ಯೂ ಸಿಸ್ಟಮಲ್ಲೇ ಹೋಗಬೇಕಿತ್ತು. ಅದೇನೂ ಮಾಡೋಂಗಿಲ್ಲ. ಯಾಕೆಂದರೆ ಇಲ್ಲ ಅಂತಂದರೆ ಗೊತ್ತಲ್ಲ, ಈ ಜನದ ರಶಲ್ಲಿ ತುಳಿದಾಕ್ಬಿಡ್ತಾರೆ ಅಷ್ಟೇ. ಆಗ ಅನಿಸ್ಬಿಡ್ದು ನನಗೂ, ಅಯ್ಯಪ್ಪ ನಿಜವಾಗ್ಲೂ ಹಿಂಗೆಲ್ಲ ತಿರುಪತಿಯಲ್ಲಿ ಎಷ್ಟೊಂದು ಜನ ಸತ್ತರು. ಹಿಂಗಾಗ್ಬಿಟ್ರೆ ಒಂದು ಸ್ವಲ್ಪ ಏರುಪೇರಾಗಿ ಇದಾಗೋದ್ರೂ ಕೂಡ ಹಂಗೆ ಆಗುತ್ತಲ್ಲ, ಕಾಲು ತುಳಿದಾಗೋಗುತ್ತೆ ಅಂತ ಅಂದ್ಕೊಂಡೆ. ಯಾಕೆಂದರೆ ಇಲ್ಲೇ ಇಷ್ಟು ರಶ್ ಇದೆ ಅಂಥದ್ರಲ್ಲಿ ಅಲ್ಲೆಲ್ಲ ಎಷ್ಟು ರಶ್ ಇರಲ್ಲ ಅಲ್ವಾ. ಹಾಗಾಗಿ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಕುದುರೆಲಾಳ ಅಂದರೆ
ಕುದುರೆಗೆ ಹಾಕಿರ್ತಾರೆ ನೋಡಿ, ಅದು ಕಾಲಿಂದ ಬಿದ್ದಿರುತ್ತಲ್ಲ ಆಲಾಳ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಯಾಕೋದು ಆ ಥರ ಅನ್ನಿಸ್ಲಿಲ್ಲ, ಅಂದರೆ ಬಿದ್ದಿರೋದಾಗ್ಬೋದು ಅಂತ. ಒಂದು ಕುದುರೆ ಲಾಳಕ್ಕೆ ಹೇಳಿದ್ರಲ್ಲಿ 200 ರೂಪಾಯಿ, ನಾನು ತಗೊಳ್ಳಿಲ್ಲ. ಮತ್ತು ಬಳೆಗಳಾಗ್ಬೋದು ಪ್ರತಿಯೊಂದು ಕೂಡ ಇತ್ತು. ನೋಡೋಣ ಅಂತಂದರೆ ಅದು ಬ್ಯಾಂಗಲ್ಸ್ ಏನು ತಗೊಳ್ಳಿಲ್ಲ. ಇಲ್ಲೊಂದು ಬುಜ್ಜಿ ಬೇಬಿಗೆ ದಾರ ಬೇಕಿತ್ತು, ಕಪ್ಪು ದಾರ, ಹಾಗಾಗಿ ನಾನು ತಗೊಂಡೆ. ದೊಡ್ಡದೇ ಸ್ವಲ್ಪ ಜಾಸ್ತಿನೇ ತಗೊಂಡೆ. ಮನೇಲಿದ್ದರೆ ಯಾರಿಗಾದ್ರೂ ಆಗುತ್ತೆ, ಇರಲಿ ಅಪ್ಪ ಕಪ್ಪು ದಾರ ಇದ್ದರೆ ಏನಿಲ್ಲ. ಮತ್ತು ನಾವುಗಳು ಕೂಡ ಕಾಲಕ್ಕೆ ಕಟ್ಕೋಬೋದು, ಪಾಪಗೂ ಕಟ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಸವ ನೋಡಿ, ಅಯ್ಯಪ್ಪ ನಿಜವಾಗ್ಲೂ ದೊಡ್ಡ ಬಸವನೇ. ಅಲ್ಲಿಗೂ ಹೋಗ್ಬಿಟ್ಟು ಯಾವಾಗ ಹೋದ್ರೂ ಈ ದೇವಸ್ಥಾನದ ಹತ್ರ ತರ್ತಾರೆ. ನೋಡಿಬಿಟ್ಟು ನಾವು ಕೂಡ ನೋಡಿ ಆಶೀರ್ವಾದ ಎಲ್ಲ ಮಾಡ್ತಾಯಿದ್ದೆ ನೋಡಿ. ಬಲಗಾಲೆತ್ತು ಅಂದರೆ ಹಂಗೆ ಅಂದ ತಕ್ಷಣ ಒಳ್ಳೇದಾಗಲಿ, ಬಲಗಾಲೆತ್ತು ಅಂದ ತಕ್ಷಣ ಬಲಗಾಲೆತ್ತು. ನಮ್ಮ ಕೈಲಾದ ಒಂದು ಸಹಾಯನ ಅವ್ರಿಗೆ ಮಾಡಿದ್ವಿ. ಸುನಿಲ್ ಅಂತೂ ಅಷ್ಟೇ, ಅವರು ಅಂದರೆ ಬಸವನಿಗೆ ಏನಾದರೂ ಒಟ್ಟು ಬೂಸ ಏನಾದರೂ ಕೊಡಿಸಿ ಅಂದ್ಬಿಟ್ಟು ಅವರು ಕೊಟ್ಟರು. ನನಗೂ ಖುಷಿ ಆಯಿತು. ಮತ್ತು ಅಲ್ಲಿ ಕೂಡ ಅಷ್ಟೇ ಮುಂದೆ ಹೋದ್ವಿ ನೋಡಿ. ಈ ಹುಡುಗ ಇದ್ದಾನಲ್ಲ, ಇವನಿಗೂ ಕೂಡ ಸ್ವಲ್ಪ ಕೊಟ್ಟರು. ಪಾಪ ಇವರೆಲ್ಲ ಅವರವರೆಲ್ಲ ಒಂದೇ ಅಂತ ಅಂದ್ಕೊಳ್ತೀವಿ, ಕೈ ಮುಗಿತದ ಇವು ಅಂತ ಅನಿಸ್ತು. ಮತ್ತು ಇಲ್ಲೂ ಅಷ್ಟೇ, ಇವರು ಕಣ್ಣೆಲ್ಲ ಕಾಣಿಸೋದಿಲ್ಲ. ಅವರು ಕೂಡ ಸ್ವಲ್ಪ ಎಲ್ಲ ಜನಗಳು ಸಹಾಯ ಮಾಡ್ತಾರೆ. ಹಾಗೆ ಸುನೀಲ್ ಕೂಡ ಕೊಟ್ಟರು, ಅಲ್ಲೊಂದೆರಡು ಜಾಗದಲ್ಲಿ ಕೊಟ್ಟರು. ಕೊಟ್ಬಿಟ್ಟು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಓಹೋ ಕುಷ್ಮಾ, ಚೀಕು ಇದ್ದಾನೆ ಅಲ್ಲೇ. ಚೀಕು ಕಟ್ಟಾಕಿಲ್ಲ, ಊಟ ಚೀಕು ಎದ್ರಕೊಳ್ಳೋದು ಇಲ್ಲೇ ನಿಂತಿದ್ದಾನೆ ಇವತ್ತು. ಓಡ್ಬಿಟ್ಟ ಚೀಕು ಒಳಗಡೆ. ಏನು ಮಾಡಲ್ಲ ಬುಜ್ಜಿ, ಬಾ ಚೀಕು ಚೀಕು. ಚೀಕು ಇಲ್ಲಿ ಬರಲ್ಲ, ಅಲ್ಲೋಗ್ಲು ಅಂತ. ಖುಷ್ ಬಾ ಎದ್ರಕೊಂಡು. ಅಯ್ಯೋ ಏನು ಮಾಡಲ್ಲ, ಬಾರ ಹೊರಗ್ಲಿ. ಓಕೆ ಓಕೆ ತರುತ್ತೆ ಅವ್ರಿಗೆ ಜಿಮ್ ಹೋಗ್ಬಿಡು, ಹೋಗ್ಲಿ. ಹೋಗ್ಬೇಕಾರೆಲ್ಲ ಪೀಟಿಗೆ ಹಾಕ್ಬಿಡ ನೀನು. ಕೀ ಸಿಗ್ಲಿಲ್ವಪ್ಪ? ಗಾಡಿಲೇ ಇರುತ್ತೆ, ಹೋಗಿ. ಎಲ್ಲಿ ಗಾಡಿ? ಲೆಟ್ಸ್ ಗೋ. ಅದು ಜಿಮ್ಗೆ ಹೋಗ ಬ್ಯಾಗ ದೊಡ್ಡದಾಯ್ತು. ಬಾಯ್ ಬಾಯ್. ಏನು ಮಾಡಲ್ಲ ಬುಜ್ಜಿ ಅದು. ಬಾಯ್ ಪುಟ, ಬಾಯ್ ಬಾಯ್. ಸಿಗ್ಲಿಲ್ವಕ್ಕಿ ಒಳಗಡೆ. ಸುನಿಲ್ ಗಾಡಿ ನಿಲ್ಲಿಸ್ಬಿಟ್ಟು R15 ಅವ್ರ ಗಾಡಿ ತಗೊಂಡು ಹೋಗ್ತಿದ್ದಾರೆ. ಬಾಯ್ ಪುಟ. ಇರ ಏನು ಕೆದ್ರಕತ್ತ ಇದ್ದಾಳಪ್ಪ ಇವಳು? ಹಸುನ ನಾಯ? ಹಸುನ ಪುಟ. ಇಲ್ಲೋಗೆ ಚಿನ್ನಿ, ಅಲ್ಲೋಗೆ ಆ ಗೇಟಲ್ಲಿ ಹೋಗು. ಏನು ಹಸುನ ನಾಯ? ಅಯ್ಯಪ್ಪ, ಹಸುಗೆ ಎದ್ರಕೊಂಡು ಈ ರೇಂಜ್ಗೆ ಹೋಗ್ತೀಯಲ್ಲ. ಅಡ್ಡು ಆ ಬಾಗಿಲು ಬಿಡ್ಬಿಟ್ಟು ಈ ಬಾಗಿಲು ಗಣಿ. ಓಕೆ ಬಾಯ್ ಪುಟ, ಬಾಯ್. ಅಯ್ಯೋ ಅವ್ನುಗಳು ಬೆರ್ಕಲ್ಲಿ ಬರ್ತಿದೆ. ಬಾಯ್. ಏಯ್ ಓಕೆ ತರ್ತಾರೆ ನಡಿ. ನಡಿ. ಎಸ್ ನಡಿ ನಡಿ. ಬಾ ಒಳಗಡೆ, ಬಾ ಹೋಗೋಣ ಒಳಗಡೆ. ಬಾ. ಇಲ್ಲಿ ನೋಡಿ ನನ್ನ ಮಗನ ಹೆಂಗೆ ಆಡ್ತಿದ್ದಾನೆ. ಏನಪ್ಪ? ನಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಮನೇನ, ಇವಾಗ ವರ್ಷಗೆಲ್ಲ ಗೂಡಿಸ್ನಲ್ಲ, ಅದಕ್ಕೆ ಆಗೈತೆ ಹೇಳೋದು. ಬಂತಾ ಇದ್ರದ್ದು? ಇಲ್ಲಿಗೆ ಹಾಕೋದು ಬಂತವ? ಏನಕ್ಕೆ ಪುಟ್ಟ? ಊಟ ಟೈಮಲ್ಲಿ ಇದೆಲ್ಲ ಬೇಕಾ? ಏನು ತಿನ್ಸೋದು? ಏನ್ನ ನನಗೆ ನನ್ನ ಲೈಫಲ್ಲೇ ತಿಂದಿಲ್ವಾ? ಏನು ಅಪ್ಪನ ಕಂಡ್ರದು ಏನಾದ್ದು ನನಗಂತ ಅರ್ಥನೇ ಆಯ್ತಿಲ್ಲ ಪುಟ.
ನೀವು ಅಲ್ಲಿ ಜಿಮ್ಗೆ ಹೋಗಿರೋದು ನೀವು ಜಿಮ್ಗೆ ಹೋಗಿದ್ದೀರಿ ಆಲ್ರೆಡಿ ಅವನೊಂದು ರೌಂಡು ಏನೋ ತಿಂದುಬಿಟ್ಟು ಕುಂತಿರೋದು ಏನು ಹೇಳಿ ಇನ್ನೂ ಚಿಕನ್ ಬೇಯಬೇಕಿತ್ತಾ 3 ವಿಸಿಲ್ ಬಂದಿತ್ತ ಕುಡ್ಲೆಲ್ಲ ಹಜ್ಬಿಟ್ಟು ಟೇಸ್ಟ್ ಮಾಡಿದ್ನಾ ಇನ್ನೂ ಬೇಯಬೇಕಿತ್ತಾ ನನಗೆ ಬೇಕೇ ಬೇಕು ಅಂತ ಅವ್ರ ತಾತನಾಗ ಆಟ ಮಾಡ್ತಿದ್ನಾ ಆ ಸಣ್ಣ ಸಣ್ಣ ಮೊಟ್ಟೆಗಳಿದ್ವಲ್ಲ ಅದು ಸ್ವಲ್ಪ ಒಂದು 3 ಪೀಸ್ ಎಲ್ಲ ಹಾಕೊಟ್ಟೆ ತಿಂದ್ಬಿಟ್ಟು ಈಗಲೂ ಕೈ ತೊಳೆದ್ರೆ ಅವ್ರ ತಾತನಿಗೆ ಊಟ ಕೊಡು ಅಂತ ಓಕೆ ಸ್ವಲ್ಪ ಸ್ವಲ್ಪ ತಂದಿರಿ ವೆರಿ ಗುಡ್ ಅಷ್ಟೇ ತಂದಿದ್ದು ತಿನ್ನಿ ನನ್ನ ಲೈಫಲ್ಲೇ ಚುರ್ಮುರಿನ ಅಷ್ಟೊಂದು ವೆರೈಟಿ ಚುರ್ಮುರಿ ನಾನು ಕೇಳೇ ಇರಲಿಲ್ಲ ನೋಡಿರ್ಲಿಲ್ಲ. ಹೌದಾ ಆ ರೇಂಜ್ಗಿದೆಯಾ ಅಲ್ಲೇ ನಮ್ಮ ಜಿಮ್ ಪಕ್ಕ ತಗೊಳ್ಳಿಯಪ್ಪ ನಮಗೆ ಬೇಡ ನಮಗೂ ಇಷ್ಟು ಬೇಡಪ್ಪ ವಾವ್ ಅಲ್ಲೇ ತಿನ್ನಕ್ಕೆ ಇನ್ನ ಸ್ಪೈಸಿ ಆಗಿರುತ್ತೆ ಇದು ಸ್ಪೆಷಲ್ಲು ನಿಪ್ಪಿಟ್ಟು ಸೌತೆಕಾಯಿ ಏಯ್ ಬಿಡು ತಿನ್ನಿ ಜಿಮ್ ಹತ್ರ ಏನು ಮಾಡ್ತಾರೆ ನಾನು ಸುಮಾರು ಸರಿ ಓಡಾಡಿದ್ವಿ ಜಿಮ್ ಪಕ್ಕನೆ ಆಮೇಲೆ ಬಜ್ಜಿ ಬೇಬಿಗೆ ಶೈಲು ಬಂದಮೇಲೆ ಎಲ್ಲ ಹೋಮ್ವರ್ಕ್ ಅವನೇ ತಗೊಂಡು ಇವತ್ತೆಲ್ಲ ಕೂತ್ಕೊಂಡು ಹೋಮ್ವರ್ಕ್ ಮಾಡಿದ ಅದೊಂದೇ ಖುಷಿ ಆಯಿತು ಯಾಕೆಂದರೆ ನೀವು ಎಲ್ಲನೂ ತೊಗೊಂಡು ಬರೆದ್ಬಿಟ್ಟಿದ್ದಾನೆ ಒಂದೊಂದು ತಪ್ಪಕ್ಷರ ಬರೆದಿದ್ದ ಹಾಗಾಗಿ ಅದೆಲ್ಲ ಶೈಲು ಸರಿಪಡಿಸಿ ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿಸ್ಲು ಬುಜ್ಜಿ ಬೇಬಿನೂ ಕೂಡ ಓದೋದು ಬರೆಯೋದು ತುಂಬ ಇಷ್ಟ ಕುತ್ಕೊಂಡು ಓದೋದು ಬರೆಯೋದು ಹೇಳ್ಕೊಟ್ರೆ ಕುತ್ಕೊಂಡು ಬರೀತಾನೆ ಇಲ್ಲಾಂದ್ರೆ ಒಂದೊಂದ್ಸರಿ ಸಿಕ್ಕಾಬಟ್ಟೆ ಕೀಟ್ಲೆ ಮಾಡ್ತಾಯಿರ್ತಾನೆ ಅವ್ರ ಅಪ್ಪ ಅಮ್ಮ ಹೊರಗಡೆ ಹೋದ್ರು ಅಂದರೆ ಏನಾದರೂ ತಿನ್ನೋಕೆ ಕೊಟ್ಟು ಕುತ್ಕೊಂಡು ಓದ್ಕೋಬೇಕು ಅಂದರೆ ಟಿ ವಿ ಆಫ್ ಮಾಡಿಬಿಟ್ಟು ಆರಾಮಾಗಿ ಬರೀತಾನೆ ಇಲ್ಲಾಂದ್ರಂತೂ ಅವ್ರ ಅಪ್ಪ ಅಮ್ಮ ಇದ್ದರೆ ಬರೆಯೋದೇ ಇಲ್ಲ ಬರೀ ಅವ್ರ ಅಪ್ಪನ ಜೊತೆ ಅವ್ರ ಅಮ್ಮನ ಜೊತೆ ಆಟ ಆಡೋದೇ ಆಗೋಗುತ್ತೆ ಏನೂ ಮಾಡೋಂಗಿಲ್ಲ ಮಕ್ಕಳಲ್ವಾ ಅವ್ರ ಅಪ್ಪ ಅಂದರೆ ತುಂಬಾ ಪ್ರೀತಿ ಬುಜ್ಜಿ ಬೇಬಿಗೆ ಹಾಗಾಗಿ ಓಕೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್